BL ಸಂತೋಷ್ ಅವರ ಹೇಳಿಕೆ ಬಂದಾದ್ಮೇಲೆ ಸುಮ್ಮನಿರ್ತಾರ ಕಾಂಗ್ರೆಸ್ನವರು, ಅದರಲ್ಲೂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಬಸವರಾಜ ಬೊಮ್ಮಾಯಿನ ಚೇಂಜ್ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಮೂಲತಃ RSS ನವರು ಅಲ್ಲ. ಬಸವರಾಜ ಬೊಮ್ಮಾಯಿ ನಮ್ಮೊಂದಿಗೆ ಇದ್ದಂಥವರು, ಆದರೆ ನಮ್ಮ ಪಟ್ಟುಗಳನ್ನು ಬೊಮ್ಮಾಯಿ ಕಲೀಲಿಲ್ಲ. CM ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕರು. BL ಸಂತೋಷ್ ಅವರು ಹೇಳೋ ಪ್ರಕಾರ ಈಗಿರೋ ಮುಖಗಳನ್ನ ಹಾಕೊಂಡು ಹೋದ್ರೆ ನಮ್ಗೆ ಹೊಡೆತ ಬೀಳುತ್ತೆ, ಅದಕ್ಕೆ ಹೊಸ ಮುಖಗಳನ್ನ ಹಾಕಬೇಕು, ಚೇಂಜ್ ಮಾಡಬೇಕು, ಅದಕ್ಕೆ ಬಸವರಾಜನ ಬದಲಾಯಿಸಬೇಕು ಅಂತ ಯಾಕೆಂದ್ರೆ ಬಸವರಾಜ RSS ನವನಲ್ಲ, ಜನತಾ ಪರಿವಾರ ಅವನು RSS ನವನಲ್ಲ, ಮೂಲ RSS ಅಲ್ಲ ಒಂದು ಬಸವರಾಜಂದು. ಬೊಮ್ಮಾಯಿ ಅವರು ಜನತಾ ಪರಿವಾರ. ನಮ್ಮ ಜೊತೆಲೇ ಇದ್ದಪ್ಪ, ನಾವು ಹೋಗು ಅಂತ ಹೋಗಿದ್ವ, ಹೇಳಿದ್ವ BJP ಹೋಗು ಅಂತ ಹೇಳಿದ್ವ? ನಮ್ ಗರಡಿನಲ್ಲಿ ನಮ್ತಾವ್ ಏನು ಪಟ್ಟು ಕಲೀನಿಲ್ಲ ಅವನು. ಆಡಳಿತನೇ ಇಲ್ದಿರೋರಿಗೆ ಸಾಫ್ಟು ಹಾರ್ಡು ಎಲ್ಲಿದೆಯಪ್ಪ? ದೇರ್ ಇಸ್ ನೋ ಅಡ್ಮಿನಿಸ್ಟ್ರೇಷನ್. ಅಲ್ಲಿ ಸಾಫ್ಟ್ ಅಡ್ಮಿನಿಸ್ಟ್ರೇಷನ್, ಹಾರ್ಡ್ ಅಡ್ಮಿನಿಸ್ಟ್ರೇಷನ್, ಅಗ್ರೆಸಿವ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿದೆ? ದೇರ್ ಇಸ್ ನೋ ಅಡ್ಮಿನಿಸ್ಟ್ರೇಷನ್ ಅಟ್ ಆಲ್. ಗೌರ್ಮೆಂಟ್ ಇಸ್ ಡೆಡ್ ಅಂತ ಬರೀ. BL ಸಂತೋಷ್ ಅವರು ಹೇಳೋ ಪ್ರಕಾರ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, BL ಸಂತೋಷ್ ಅವರ ಮಾತುಗಳನ್ನ ಗಮನಿಸಿ ಮಾತನಾಡೋದಾದ್ರೆ, ಪ್ರಶ್ನೆಯನ್ನ ಕೇಳೋದಾದ್ರೆ, ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಹಾಕ್ತಾರಾ BJP ಹೈಕಮಾಂಡ್ನವರು ಅಂತ ಗಮನಿಸೋದಾದ್ರೆ, ಒಂದು ಅರ್ಧಕ್ಕೆ 40% ಜನ BJP ಅವ್ರು ನೆಕ್ಸ್ಟ್ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಕುಟುಂಬ ರಾಜಕಾರಣದ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ. ಮತ್ತು ಒಂದ್ ಕಡೆ 2 ಬಾರಿ ಹಾಲಿ ಶಾಸಕರ ಅಂದ್ರೆ ಆಯ್ಕೆ ಆಗಿದ್ದಂಥವ್ರಿಗೆ ಟಿಕೆಟ್ ಇಲ್ಲ ಅನ್ನೋದಾದ್ರೂ ಕೂಡ 121 ಜನದಲ್ಲಿ ಹತ್ತತ್ರ ಒಂದು 70ರಿಂದ 80 ಜನಕ್ಕೂ ಕೂಡ ಟಿಕೆಟೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಯಾವ ರೀತಿಯಾಗಿ ಚರ್ಚೆ ಆಗ್ತದೆ BL ಸಂತೋಷ್ ಅವರ ಹೇಳಿಕೆ ವಿಚಾರಗಳೀಗ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ BL ಸಂತೋಷ್ ಅವರ ಹೇಳಿಕೆ ಏನಿದೆ ಇದು ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಇರತಕ್ಕಂಥ ನೀತಿ ಬೇರೆ ಪಕ್ಷದಲ್ಲಿಲ್ಲ, ಅಂದ್ರೆ ಪ್ರಮುಖವಾಗಿ ಬೇರೆ ಪಕ್ಷದಲ್ಲಿ ವಂಶ ಪಾರಂಪರ್ಯ ಇದೆ ಅನ್ನೋ ಒಂದು ನೀತಿಯನ್ನ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲೇ ಅದು ಮುಂದುವರೆದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರ ಮಕ್ಕಳು ಕೂಡ ರಾಜಕಾರಣದಲ್ಲಿರುವಂತದ್ದು, ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಅದೇ ರೀತಿ ಅಂತ ಇರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಈಗ BL ಸಂತೋಷ್ ಅವರ ಹೇಳಿಕೆ ಏನಿದೆ ಇದು ಸಾಕಷ್ಟು ಒಂದು ರೀತಿ ಇದಕ್ಕೆ ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಂಶ ಪಾರಂಪರ್ಯಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮುಂಬರ್ತಕ್ಕಂತಹ ಪ್ರಮುಖವಾಗಿ ವಂಶ ಪರಂಪರೆ ಅಂದ್ರೆ ಅಪ್ಪ ಸ್ಪರ್ಧೆ ಮಾಡಿದ ನಂತರವಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಏನಾದರೂ BL ಸಂತೋಷ್ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ಇನ್ನು ಮುಖ್ಯವಾಗಿ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಎಲ್ಲ ಒಂದ್ ಕಡೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ಕೂಡ ರೆಡಿ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರು ಅಂದ್ರೆ ಸಾಮರ್ಥ್ಯ ಇಲ್ದಿರುವಂತವರು ಮತ್ತೆ ಯಾರು ಗೆಲ್ದಿರುವಂತವ್ರ ಮಾತನ್ನ ಏನ್ ಹೇಳಿದ್ದಾರೆ ಇಲ್ಲ ಒಂದ್ ಕಡೆ ಈಗ ಪ್ರಮುಖವಾಗಿ ಹಾಲಿ ಶಾಸಕರಿಗೆ ಒಂದು ರೀತಿ ಈ ಒಂದು ಹೇಳಿಕೆ ಒಂದು ರೀತಿ ಭಯ ಶುರುವಾಗಿದೆ. ಎಲ್ಲ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ನಮ್ಮನ್ನೇನಾದ್ರು ಕೈ ಬಿಡ್ತಾರ ಅನ್ನುವಂಥದ್ದು. ಮತ್ತೆ ಮುಖ್ಯವಾಗಿ ಈಗಾಗಲೇ ಈ ಒಂದು ವಿಚಾರ ಅಂದ್ರೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ರೀತಿ ಟೀಕೆಗೆ ಕಾರಣವಾಗಿದೆ. ಯಾಕಂದ್ರೆ ಈಗಾಗಲೇ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಆಕ್ಚುಲಿ BL ಸಂತೋಷ್ ಅವರ ಹೇಳಿಕೆ ಹಿಂದೆ ಕೂತಿದ್ದಂಥವ್ರನ್ನ ಮುನ್ನೆಲೆಗೆ ತರ್ತೀವಿ, ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಹಿಂದೆ ಕೂತಿದ್ದಂಥವ್ರು ಮುಂದ್ಗಡೆ ತೆಗೆದುಕೊಂಡು ಬರೋದಿರ್ಲಿ, ಬೇರೆ ಪಕ್ಷದವ್ರನ್ನೇ ಕರ್ಕೊಂಬಂದು ಕೊಡ್ತಾ ಇದ್ದಾರೆ. ಅವ್ರ ಪಕ್ಷದವ್ರು ಇರಲಿ, ಬೇರೆ ಪಕ್ಷದಿಂದ ಕರ್ಕೊಂಬಂದು ಟಿಕೆಟ್ ಕೊಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಇರುವಂಥ BJP ನಾಯಕರಲ್ಲಿ ಅರ್ಧ ಜನ ಬೇರೆ ಪಕ್ಷದಿಂದ ಬಂದಂಥವ್ರೇನೆ ನೆಕ್ಸ್ಟ್ ಬೇರೆ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಪಕ್ಷವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ಭಾಗದ ನಾಯಕರನ್ನ ಬೇರೆ ಆಪರೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯವಾಗಿ ಎಲ್ಲಿ ಬಿಜೆಪಿಗೆ ಪಕ್ಷ ಸಂಘಟನೆ ಇಲ್ವೋ, ಎಲ್ಲೂ ಶಕ್ತಿ ಇಲ್ವೋ, ಅಲ್ಲಿ ಒಂದು ರೀತಿ ಅನ್ಯ ಪಕ್ಷದವ್ರನ್ನ ಆಪರೇಷನ್ ಮಾಡುವಂತ ಒಂದು ಕೆಲಸಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಈಗ ಮೈಸೂರಲ್ಲೇ ಈ ಒಂದು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ BL ಸಂತೋಷ್ ಅವರು ಹೇಳಿರುವಂತದ್ದು ಕೆಲವೊಂದು ಕಡೆ ಕಾರ್ಯಕರ್ತರಿಗೆ ಒಂದು ರೀತಿ ಹುಮ್ಮಸ್ ತರುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಎಲ್ಲಿ ಬಿಜೆಪಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಾಲೋದಕ್ಕೆ ಬಿಜೆಪಿ ಬೇಕಾಗಿರುವಂತದ್ದು, ಅದಕ್ಕೆ ಒಂದು ರೀತಿ ಪಕ್ಷವನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ BL ಸಂತೋಷ್ ಅವರು ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ
ಸಾಮಾನ್ಯವಾಗಿ ಕಾರ್ಯಕರ್ತರು ಏನಿರ್ತಾರೆ ಅವರು ಒಂದು ರೀತಿ ಚೆನ್ನಾಗಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಅವ್ರ ಮುಖಾಂತರವಾಗಿ ಚುನಾವಣೆ ಗೆಲ್ಲಿಸುವಂತದ್ದಾಗಿರ್ಬೋದು. ಅಂದ್ರೆ ಹಿಂದೆ ಯಾರು ಕೂತಿರ್ತಾರೋ ಅವ್ರನ್ನ ಮುಂದೆ ತರುವಂತ ಒಂದು ಕೆಲಸವನ್ನ ಮಾಡ್ತೀನಿ ಅನ್ನುವಂಥದ್ದು. ಅಂದ್ರೆ ಒಂದ್ ರೀತಿ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತದ್ದು. ಆದ್ರೆ ಏನೇ ಇದ್ರೂ ಕೂಡ ಈಗ ಪಕ್ಷ ಸಂಘಟನೆ ಅಂತ ನೋಡಿದ್ರು ಕೂಡ ಕೃಷ್ಣ, ಆಕ್ಚುಲಿ ಹಂಗ್ ನೋಡೋದಾದ್ರೆ ಪಕ್ಷಕ್ಕೋಸ್ಕರ ಪಕ್ಷವನ್ನ ಕಡ್ದಂತ ಹಿರಿಯ ನಾಯಕರು ಸಾಕಷ್ಟು ಜನ ಇದ್ರು. ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದು, 2008ರಲ್ಲಿ ಬಿಜೆಪಿಗೆ ಬಂದಂತವ್ರು ಮುಖ್ಯಮಂತ್ರಿ ಆಗಿದ್ದು. ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯವಾಗಿ ಏನಂತಂದ್ರೆ ಯಾರು ಆಗ್ಬೇಕಾಗಿತ್ತು ಮುಖ್ಯಮಂತ್ರಿ ಅವರು ಆಗ್ಲಿಲ್ಲ. ಆದ್ರೆ ಈಗ ಪ್ರಮುಖವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಕೋಟೆಯನ್ನ ಕಟ್ಟಂತವ್ರೆ BS ಯಡಿಯೂರಪ್ಪನವರು. ಅಂತಿಮವಾಗಿ ಯಡಿಯೂರಪ್ಪನವರು ಎದುರಾಕೊಂಡ್ರೆ ಉಳಿಗಾಲ ಎನ್ನುವಂಥದ್ದು ಬಿಜೆಪಿಗೂ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಪೃಥ್ವಿರಾಜ್, ಇತ್ತೀಚಿನ ಸಭೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನೀವು ನೋಡಬಹುದು, ಮುಖ್ಯವಾಗಿ ಯಾವುದೇ ಸಮಾರಂಭದಲ್ಲೂ ಕೂಡ ಯಡಿಯೂರಪ್ಪನವರ ಮಾತನ್ನ ಒಂದ್ ರೀತಿ ಜಪಾನ ಮಾಡ್ತಾರೆ. ಅಂದ್ರೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನುವಂಥದ್ದು. ಅಂದ್ರೆ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಬೇಕು, ಆದ್ರೆ ಎಲ್ಲ ಒಂದ್ ಕಡೆ ವಂಶ ಪಾರಂಪರ್ಯ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಸೀನಿಯರ್ ನಾಯಕರುಗಳಿಗೆ ಒಂದು ರೀತಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವಂತದನ್ನ ಹೈಕಮಾಂಡ್ ಮಾಡೋದಿಲ್ಲ. ಯಾಕಂದ್ರೆ ಚುನಾವಣೆ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತ ಅಂದ್ರೆ ಯಡಿಯೂರಪ್ಪನವರನ್ನ ಹಿರಿಯ ನಾಯಕರನ್ನ ಜಪ ಮಾಡ್ತಾರೆ ಹೊರತು ಅದಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋದಿಲ್ಲ. ಆದ್ರೆ ಈಗ ಚುನಾವಣೆ ಇರುವಂತ ಕಾರಣಕ್ಕೋಸ್ಕರವಾಗಿ BL ಸಂತೋಷ್ ಅವರು ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೆ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.